ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಈಸಿಯಾದ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಬಾಕ್ಸ್ಗಾಗಲಿ ರೆಡಿಯಾಗಿ ಮಾಡ್ಕೊಳ್ಳುವಂಥ ಒಂದು ಫುಡ್ಡನ್ನ ಮಾಡಿ ತೋರಿಸ್ತಿದ್ದೀನಿ. ಅದು ಜೀರಾ ರೈಸು. ನೋಡಿ, ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ಭಾಳ ಈಸಿಯಾಗಿ ಕುಕ್ಕಿಂಗ್ ಆಗುತ್ತೆ. ಜೀರಾ ರೈಸು ನಂಗೆ ಭಾಳ ಇಷ್ಟ. ಒಳ್ಳೆ ಫ್ಲೇವರ್ ಇರುತ್ತೆ ಅದಕ್ಕೆ ಜೀರಾದು. ಅದ್ರ ಜೊತೆಗೆ ಸೈಡ್ಸ್ ನಿಮ್ಗೇನು ಬೇಕಾದರೂ ಇಟ್ಕೊಳ್ಬೋದು. ವೆಜ್ ಆದರೂ ಓಕೆ, ನಾನ್ ವೆಜ್ ಆದರೂ ಓಕೆ. ರೆಡಿ ಇರೋ ಜೀರಾ ರೈಸು ಭಾಳ ಕ್ವಿಕ್ಕಾಗುತ್ತೆ. ಮಾಡೋದು ಹೇಗೆ ಅಂತ ನಮಗೆ ನೋಡೋಣ. ಕುಕ್ಕರ್ ಇಟ್ಬಿಟ್ಟು 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಮಸ್ಟ್ ಆ್ಯಂಡ್ ಶುಡ್ ಇದು ಗೀನೇ ಹಾಕಬೇಕು. ಅದು ಬಿಸಿ ಆದಮೇಲೆ 2 ಏಲಕ್ಕಿ, 2 ಚಕ್ಕೆ, 2 ಲವಂಗ ಇದನ್ನು ಹಾಕ್ಕೊಳ್ಳಿ. ಅದು ಒಂಥರ ಅದ್ರದ್ದು ಫ್ಲೇವರ್ ಬರುತ್ತೆ. ಬಿಸಿ ಆದಾಗ ಅದ್ರ ಫ್ಲೇವರ್ ಬರುತ್ತೆ. ಈಗ 1 ಟೇಬಲ್ ಸ್ಪೂನು ಜೀರಾ ಹಾಕಬೇಕು. ಜೀರಾ ರೈಸ್ ಆದ್ದರಿಂದ ಜೀರಾನೇ ಎದ್ದು ಕಾಣಬೇಕು ಅದಕ್ಕೆ, ಆವಾಗಲೇ ಅದ್ರದ್ದು ಒಳ್ಳೆ ಫ್ಲೇವರ್ ನಮಗೆ ಸಿಗೋದು. ಆಮೇಲೆ 2 ಚಕ್ಕೆ ಎಲೆ ಇದೆ ನೋಡಿ, ಬಾತ್ ಎಲೆ ಅಂತಲೂ ಹೇಳ್ತಾರೆ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು 1-2 ಸೆಕೆಂಡ್ ಫ್ರೈ ಮಾಡಿ ಸಾಕು. ಅದಾದ ತಕ್ಷಣ ನಾವು ತೊಳೆದಿಟ್ಟಂಥ ಅಕ್ಕಿನ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅದನ್ನು ತೊಳೆದಿಟ್ಟಿರೋದನ್ನ ಇದಕ್ಕೆ ಹಾಕ್ಕೊಂಡು ಇದ್ರ ಜೊತೆಗೆ ಈ ತುಪ್ಪ ಮತ್ತು ಚಕ್ಕೆ ಲವಂಗ ಜೊತೆಗೇ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲೇ ಹಾಗೆ ಫ್ರೈ ಮಾಡ್ಕೊಳ್ಳಿ, ಆಯಿತಾ? ಅದೆಲ್ಲ ಫ್ರೈ ಹಂಗೆ ಫ್ರೈ ಮಾಡುವಾಗಲೇ ಅದ್ರ ಟೇಸ್ಟ್ ಬೇರೆ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು 2 ಮಿನಿಟ್ಸ್ ಮಾಡಿ ಅದರಲ್ಲೇ ಹಾಗೆ ಫ್ರೈ ಮಾಡ್ಕೊಳ್ಳಿ ಅಕ್ಕಿನ. ಆಮೇಲೆ 1 ಗ್ಲಾಸ್ಗೆ 1.25 ಗ್ಲಾಸ್ ನೀರು ಹಾಕಬೇಕು. ಯೂಶ್ವಲಿ 1:2 ಹಾಕ್ತಾರೆ, ಬಟ್ ಕುಕ್ಕರ್ಲೆಲ್ಲ ಮಾಡುವಾಗ 1/4 ಭಾಗ ನೀರನ್ನ ಕಡಿಮೆ ಮಾಡಿದರೆ ಅನ್ನ ಉದ್ರಾಗಿ ಸಿಗುತ್ತೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟೇ ನಮ್ಮ ಕೆಲಸ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ದು ಲಿಡ್ ಮುಚ್ಚಿ ಒಂದೇ ಒಂದು ವಿಜಿಲ್ಗೆ ತೆಗೀರಿ. ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ದು ಫ್ಲೇಮ್ನ. ಆಮೇಲೆ 1 ವಿಜಿಲ್ಗೆ ತೆಗೀರಿ. ನಮ್ಮ ಜೀರಾ ರೈಸು ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ. ಅದಕ್ಕೆ ಸೈಡ್ಸ್ ಏನಾದರೂ ಒಂದು ಗ್ರೇವಿ ಥರ ಇದ್ದರೆ ಇನ್ನೂ ಸೂಪ್ರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಆಮೇಲೆ ಅದು ಹೇಗಿತ್ತು ಅಂತ ನನಗೆ ಹೇಳಿ. ನೋಡಿ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ಅಲ್ವಾ? ಆ ಥರ ಬರಬೇಕು ಅಂದರೆ ನೀರನ್ನ ಕಡಿಮೆ ಹಾಕಬೇಕು. ಅದಕ್ಕೆ ನಾನು ಹೇಳಿದ್ದು 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಾಕಬಾರ್ದು, 1.25 ಹಾಕಿ ಉದ್ರಾಗಿ ಜೀರಾ ರೈಸ್ ಮಾಡಿಕೊಂಡು ಸೂಪರಾಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.